ಎಲ್ಲರಿಗೂ ನಮಸ್ಕಾರ. ಸುದ್ದಿ ವಿಶ್ಲೇಷಣೆ, ನಾನು ಶಶಿಧರ್ ಭಟ್. ಇವತ್ತು ಮತ್ತೆ ಅಫ್ಘಾನಿಸ್ತಾನದ ಕುರಿತು ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಅಫ್ಘಾನಿಸ್ತಾನ ಪತನಗೊಂಡ ಮೇಲೆ, ಅಲ್ಲಿನ ಸರ್ಕಾರ ಪತನಗೊಂಡ ಮೇಲೆ ಹಲವು ರೀತಿಯ ಬೆಳವಣಿಗೆಗಳು ನಡೆದಿವೆ. ತಾಲಿಬಾನ್ಗಳು ಅವರು ಮೊದಲ ಪತ್ರಿಕಾಗೋಷ್ಠಿಯನ್ನು ನಿನ್ನೆ ಕರೆದಿದ್ದರು. ಆ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಹಲವು ರೀತಿಯ ಆಶ್ವಾಸನೆಗಳನ್ನು ಅವರು ನೀಡಿದರು. ಶರಿಯಾ ಕಾನೂನಿನ ಅಡಿಯಲ್ಲಿ ಮಹಿಳೆಯರಿಗೆ ಏನು ಸ್ವಾತಂತ್ರ್ಯ ನೀಡಬೇಕು ನೀಡ್ತೀವಿ ಅನ್ನೋ ಮಾತನ್ನು ಆಡಿದ್ರು. ಆದರೆ ತಾಲಿಬಾನಿಗಳು ಎರಡು ಹೆಡೆಯ ಹಾವು ಅನ್ನೋದು ಇನ್ನೊಮ್ಮೆ ಸಾಬೀತಾಯಿತು. ಅವರನ್ನು ನಾನು ರಾಕ್ಷಸರು ಅಂತ ಕರೆಯಲಾರೆ, ಯಾಕೆಂದರೆ ರಾಕ್ಷಸರಿಗೆ ಅವಮಾನ ಮಾಡದಂಥ. ರಾಕ್ಷಸರು ಅಂದರೆ ರಕ್ಷಿಸುವವರು. ಇವರು ರಾಕ್ಷಸರಲ್ಲ, ಇವರು ಮನುಷ್ಯತ್ವ ಇಲ್ಲದ ಕ್ರೂರಿಗಳು. ಧರ್ಮದ ಹೆಸರಿನಲ್ಲಿ ಮನುಷ್ಯರ ಮಾರಣ ಹೋಮ ಮಾಡುವಂಥವರು ಜನ ಈ ತಾಲಿಬಾನಿಗಳು. ಇವರು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಅಫ್ಘಾನಿಸ್ತಾನದ ಕೆಲವೆಡೆ ಮಹಿಳೆಯರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಪ್ರತಿಭಟನೆ ಮಾಡ್ತಾಯಿದ್ರು. ಇನ್ನೊಂದೆಡೆ ತಾಲಿಬಾನಿಗಳು ತಮ್ಮ ವಿರೋಧಿಗಳನ್ನು, ಗಂಡಸರನ್ನ ರಸ್ತೆ ಮಧ್ಯೆ ನಿಲ್ಲಿಸಿ ಅವರ ತಲೆಯನ್ನು, ಕೂದಲನ್ನು ತೆಗಿತಾ ಇದ್ದರು. ಮತ್ತೊಂದೆಡೆ ಬಂದ ವರದಿಯ ಪ್ರಕಾರ ಮಹಿಳೆಯರನ್ನು, ಅಪ್ರಾಪ್ತ ಹುಡುಗಿಯರನ್ನು ಇವರು ಎತ್ತಿಕೊಂಡು ಹೋಗ್ತಾ ಇದ್ದ ವರದಿಗಳಿವೆ. ಅದರಂತೆ ಅಫ್ಘಾನಿಸ್ತಾನಾದ್ಯಂತ 15 ವರ್ಷಕ್ಕೆ ಮೇಲ್ಪಟ್ಟ ಹೆಣ್ಣು ಮಕ್ಕಳ ಪಟ್ಟಿಯನ್ನು ಮಾಡಲಾಗ್ತಾ ಇದೆಯಂತೆ. ಅವರನ್ನು ಕರೆದುಕೊಂಡು ಹೋಗಿ ಈ ತಾಲಿಬಾನಿಗಳೇನಿದ್ದಾರೆ ಅವರ ಜೊತೆ ಮದುವೆ ಮಾಡುವ ಯತ್ನ ನಡೀತಿದೆ ಅಂತ. ಒಂದೆಡೆ ಪತ್ರಿಕಾಗೋಷ್ಠಿಯಲ್ಲಿ ಆಶ್ವಾಸನೆ ನೀಡ್ತಾ ಇದ್ದರೆ, ಇನ್ನೊಂದೆಡೆ ಅದಕ್ಕೆ ವಿರುದ್ಧವಾಗಿ ತಾಲಿಬಾನಿಗಳು ನಡೆದುಕೊಳ್ತಾ ಇದ್ದರು. ಮತ್ತೊಂದೆಡೆ ಕೆಲವು ಮೂರ್ತಿಗಳನ್ನು ಅವರು ಉರುಳಿಸ್ತಾ ಇದ್ದರು. ಯಾವುದೋ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಬೆಂಕಿ ಹಾಕ್ತಾಯಿದ್ರು. 2001ರವರೆಗೆ ಇದ್ದಂತಹ ತಾಲಿಬಾನಿಗಳು ತಾವು ಬದಲಾಗಿಲ್ಲ ಅಂತ ಇನ್ನೊಮ್ಮೆ ಸಾಬೀತುಪಡಿಸಿದರು. ಕತಾರ್ನ ದೋಹಾದಲ್ಲಿ ಅವರು ಮಾತುಕತೆ ನಡೆಸುವ ಸಂದರ್ಭದಲ್ಲಿ ಅಮೇರಿಕ ಹಾಗೂ ಇನ್ನಿತರ ರಾಷ್ಟ್ರಗಳ ಜೊತೆ ತಾವು ಒಳ್ಳೆಯವರಾಗಿದ್ದೀವಿ, ತಾವು ಮೊದಲಿನಂತೆ ಇಲ್ಲ ಅಂತ ಸಾಬೀತುಪಡಿಸುವಕ್ಕೆ ಯತ್ನ ನಡೆಸಿದ್ರು. ಆದರೆ ಅವರ ನಿಜ ಗುಣ ಈಗಾಗಲೇ ಬಹಿರಂಗ ಆಗ್ತಾ ಇದೆ. ಆ ಮಹಿಳೆಯರ ಕಣ್ಣೀರನ್ನು ಒರೆಸುವವರು ಯಾರು? ನಾನು ಹಲವು ವಾಹಿನಿಗಳಲ್ಲಿ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಈ ಮಹಿಳೆಯರ ತೋಡಿಕೊಂಡ ದುಃಖವನ್ನು ನೋಡಿದೆ, ಕೇಳಿದೆ. ಹೃದಯ ವಿದ್ರಾವಕ ದೃಶ್ಯ ಅದು. ಒಬ್ಬ ಹೆಣ್ಣು ಮಗಳು ಹೇಳ್ತಾ ಇದ್ಲು, ತಾಲಿಬಾನಿಗಳನ್ನು ಮದುವೆಯಾಗುವಂತೆ ಒತ್ತಡ ಬರ್ತಾ ಇದೆ, ನಾನು ಯಾವ ಕಾರಣಕ್ಕೂ ತಾಲಿಬಾನಿಯನ್ನು ಮದುವೆ ಆಗಲ್ಲ, ಆತ್ಮಹತ್ಯೆ ಮಾಡ್ಕೋತೀನಿ ಅಂತ. ಇನ್ನೊಂದೆಡೆ ಅಫ್ಘಾನಿಸ್ತಾನದ ಸಂಸತ್ ಸದಸ್ಯೆಯಾಗಿದ್ದಂಥ ಹೆಣ್ಣುಮಗಳೊಬ್ಬಳು ತಮ್ಮ ದುಃಖವನ್ನು ತೋಡ್ತಾ ಇದ್ಲು. ಮತ್ತೊಂದೆಡೆ ಅಫ್ಘಾನಿಸ್ತಾನದಲ್ಲಿ ಮೊದಲ ಬಾರಿಗೆ ಮೇಯರ್ ಆದ ಮಹಿಳೆ ಹೇಳ್ತಾ ಇದ್ಲು, ಯಾವುದೋ ಕ್ಷಣದಲ್ಲಿ ತಾಲಿಬಾನಿಗಳು ನನ್ನ ಮನೆಗೆ ಬರ್ತಾರೆ, ನಾನು ಹತ್ಯೆಗೆ ಸಿದ್ಧವಾಗಿದ್ದೇನೆ ಅಂತ. ದುಃಖ, ನೋವು, ಅಸಹಾಯಕತೆ, ಮನುಷ್ಯತ್ವದ ವಿರುದ್ಧದ ಕ್ರೌರ್ಯ, ಆ ಚಿತ್ರಗಳು ಬರ್ತಾ ಇವೆ. ಇನ್ನು ಅಫ್ಘಾನಿಸ್ತಾನವನ್ನು ರಕ್ಷಿಸುವವರು ಯಾರು ಗೊತ್ತಿಲ್ಲ ನನಗೆ. ಆದರೆ ಈ ಕ್ರೌರ್ಯ ನಮ್ಮ ರಾಜಕಾರಣವನ್ನು ಅಲುಗಾಡಿಸದಿದ್ದರೆ ಅಪಾಯಕಾರಿಯಾದ್ದು. ಈ ಧರ್ಮಾಂಧರು ಏನು ಮಾಡುವುದಕ್ಕೂ ಹೇಸಲಾರದ ಜನ. ಎಲ್ಲ ಧರ್ಮಾಂಧರು ಹಾಗೆ, ಕೇವಲ ಇಸ್ಲಾಂ ಧರ್ಮಾಂಧರು ಅಂತ ಮಾತ್ರ ಅಲ್ಲ, ಹಿಂದೂ ಧರ್ಮಾಂಧರ ಕಥೆನೂ ಇದೆ. ಅದರ ರೂಪ ಬೇರೆ ಅಷ್ಟೇ. ಅವರು ಇದೇ ರೀತಿ. ಕ್ರಿಶ್ಚಿಯನ್ ಧರ್ಮಾಂಧರ ಕತೆ ಕೂಡ ಇದೇ ರೀತಿಯಾದ್ದು. ಆದರೆ ಈ ತಾಲಿಬಾನಿಗಳು ಈ ಮಾನವ ಕುಲಕ್ಕೆ ಮಾರಕವಾದವರು ಅಂತ ಗೊತ್ತಿದ್ದರೂ ಕೂಡ ಅವರನ್ನು ಮತ್ತೆ ತಂದು ಅಧಿಕಾರದ ಗದ್ದಿಗೆ ಏರುವಂತೆ ಮಾಡಿದ ತಪ್ಪಿದೆಯಲ್ಲ, ಹೊಣೆಗಾರಿಕೆ ಇದೆಯಲ್ಲ, ಅದು ಅಮೇರಿಕ ಹೊರಲೇಬೇಕು. ಅಮೇರಿಕ ಮೊದಲ ಅಪರಾಧಿ. ತಾಲಿಬಾನಿಗಳನ್ನು ಹುಟ್ಟು ಹಾಕಿದ್ದು ಅಮೇರಿಕ, ಮತ್ತೆ ಅವರು ಅಧಿಕಾರಕ್ಕೆ ಬರುವಂತೆ ಮಾಡಿದ್ದು ಅಮೇರಿಕಾದ ಅಧ್ಯಕ್ಷರ ಮಾತಿದೆಯಲ್ಲ ಮೊನ್ನೆಂದು, ಯಾರೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಕೇಳಿರಬಹುದು, ನಾವು ಅಫ್ಘಾನಿಸ್ತಾನಕ್ಕೆ ಹೋದದ್ದು ಸೇಡು ತೀರಿಸಿಕೊಳ್ಳುವುದಕ್ಕಾಗಿ, ಅಫ್ಘಾನಿಸ್ತಾನವನ್ನು ನಾಗರಿಕ ಸಮಾಜವನ್ನಾಗಿ ಪರಿವರ್ತಿಸುವುದಕ್ಕಲ್ಲ,
ಅಲ್ಲಿ ಅಭಿವೃದ್ಧಿಗಾಗಿ ಅಲ್ಲ, ಅದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು. ಸೊ ಇದಿದೆಯಲ್ಲ ಅಮೇರಿಕಾದ ಅಧ್ಯಕ್ಷರ ಈ ಮಾತು ಮನುಷ್ಯತ್ವಕ್ಕೆ ಮಾನವೀಯತೆಗೆ ವಿರುದ್ಧವಾದದ್ದು ಅಂತ. ಇಡೀ ವಿಶ್ವದ ರಾಜಕಾರಣವನ್ನು ತಾವು ಗಮನಿಸ್ತಾ ಬನ್ನಿ. ಈಗ ತಾಲಿಬಾನಿಗೆ ಬೆಂಬಲ ಕೊಡ್ತಿರುವವರು ಯಾರು? ರಷ್ಯಾ ಒಂದು. ಈ ತಾಲಿಬಾನ್ಗಳು ಹುಟ್ಟಿದ್ದೇ ರಷ್ಯಾದ ವಿರುದ್ಧವಾಗಿ. ಈಗ ರಷ್ಯಾ ತಾಲಿಬಾನಿಗಳ ಜೊತೆ ಇದೆ, ಚೀನಾ ತಾಲಿಬಾನಿಗಳ ಜೊತೆಗಿದೆ, ಪಾಕಿಸ್ತಾನ ತಾಲಿಬಾನಿಗಳ ಜೊತೆಗಿದೆ. ಅಂದರೆ ಕಮ್ಯುನಿಸಮ್ ಬಗ್ಗೆ ಮಾತನಾಡುವ ರಷ್ಯಾ ಮತ್ತು ಚೀನಾ ಮನುಷ್ಯತ್ವದ ವಿರುದ್ಧ ನಡೆದುಕೊಳ್ಳುವುದು ನಮ್ಮಂಥವರಿಗೆ ಆಘಾತಕಾರಿಯಾದದ್ದು. ಇದು ಮನುಷ್ಯತ್ವ ವಿರುದ್ಧ. ತಾಲಿಬಾನಿಗಳನ್ನು ಇವರೆಲ್ಲ ಸೇರಿ ಎದುರಿಸಬೇಕಾಗಿತ್ತು. ಯಾಕೆಂದರೆ ಅಲ್ಲೊಂದು ನಾಗರಿಕ ಸಮಾಜ ಕಟ್ಟೋದು ಇದೆಯಲ್ಲ, ಅದು ಇಡೀ ವಿಶ್ವದ ಜನಸಮುದಾಯದ ಹೊಣೆಗಾರಿಕೆಯಾಗಿತ್ತು. ಆದರೆ ಎಲ್ಲರೂ ಕೂಡ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ. ಅಮೇರಿಕಾ ಕೈ ತೊಳೆದುಕೊಂಡಿದೆ. ಅಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀಲಿ, ಅಲ್ಲಿ ಶಿಕ್ಷಣವನ್ನು ನಿರಾಕರಿಸಲಾಗುತ್ತೋ ಮಹಿಳೆಯರಿಗೆಲ್ಲ ನಿರಾಕರಿಸಲಿ, ಅಲ್ಲಿ ಉಗ್ರಗಾಮಿ ಹುಟ್ಕೊಳ್ಳಿ ಅನ್ನುವ ಸ್ಥಿತಿ. ಅದರ ಜೊತೆಗೆ ಪಾಕಿಸ್ತಾನ, ಚೀನಾ ಮತ್ತು ರಷ್ಯಾ ನೀಡಿದ ಪ್ರತಿಕ್ರಿಯೆಗಳು ಕೂಡ ಒಂದೇ ರೀತಿಯಾಗಿವೆ. ಅದು ಆಘಾತಕಾರಿಯಾಗಿದೆ ಅಂತ. ರಷ್ಯಾ ಹೇಳುತ್ತೆ ತಾಲಿಬಾನಿಗಳ ಆಡಳಿತದಲ್ಲಿ ಸ್ಥಿರತೆ ಬರುತ್ತೆ. ಅಪ್ಪ ಶಿವನೇ, ಸ್ಥಿರತೆ ಬರುತ್ತಾ? ತಾಲಿಬಾನಿಗಳು ಬಂದ ಮೇಲೆ ಏನು ನಡೆದಿದೆ, ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನೋಡಿದರೂ ಕೂಡ ಅವನಿಗೆ ರಕ್ತ ಕುದಿಯುತ್ತೆ. ಆ ಹೆಣ್ಣುಮಕ್ಕಳ ಕಣ್ಣೀರನ್ನು ನೋಡಿ ಹೃದಯ ಒಡೆದು ಹೋಗುತ್ತೆ. ಆದರೆ ಈ ರಾಜಕಾರಣಿಗಳಿಗೆ, ಈ ದೇಶಗಳಿಗೆ ಏನೂ ಇಲ್ಲ ಅಂತ. ಅದೇ ರೀತಿ ಚೀನಾ ಕೂಡ. ಇನ್ನು ಯುರೋಪಿಯನ್ ಯೂನಿಯನ್ನ ಸೆಕ್ರೆಟರಿ ಜನರಲ್ ಒಂದು ಹೇಳಿಕೆ ಕೊಟ್ಟರು, ಉಗ್ರಗಾಮಿ ಚಟುವಟಿಕೆ ಮತ್ತೆ ಮಾಡಬೇಡ್ರಿ, ನಾವಿದ್ದೀವಿ ಅಂತ. ಎದುರಿಸೋಕ್ಕೆ ಯೋಗ್ಯತೆ ಇಲ್ಲದೆ ಓಡೋದು ಜನ ನೀವು. ಸೈನ್ಯವನ್ನಿಟ್ಟಿಲ್ಲ, ಮಾನವೀಯತೆ ಮನುಷ್ಯತ್ವ ಯಾವುದೂ ಇಲ್ಲ. ಅವರ ಕಣ್ಣೀರನ್ನು ಒರೆಸುವುದು ಹೋಗಲಿ, ಅವ್ರಿಗೊಂದು ರಕ್ಷಣೆ ಕೊಡೋ ಯೋಗ್ಯತೆ ಇಲ್ಲ. ವಿಶ್ವದಲ್ಲಿರುವ ಈ ದೇಶಗಳಿಗೆ ನೀವು ಯಾವ ಸೀಮೆ ದೊಡ್ಡಣ್ಣ ರೀ ನೀವು ಯಾವ ಸೀಮೆ ಜನ ನೀವು? ನಿಮಗೆ ಹೃದಯ ಮನಸ್ಸು ಏನೂ ಇಲ್ವಾ? ಅವರ ದುಃಖ, ನೋವು, ಅಸಹಾಯಕತೆ ಸತತವಾಗಿ ಅಲ್ಲಿಯ ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತೆ ಪ್ರಾರಂಭ ಆಗಿದೆ. ಶರಿಯಾ ಕಾನೂನನ್ನು ಅಲ್ಲಿ ಮತ್ತೆ ಜಾರಿಗೆ ತರಲಾಗ್ತಾ ಇದೆ. ಯಾವ ಮಹಿಳೆಯೂ ಕೂಡ ಹೊರಗಡೆ ಬರುವಂತಿಲ್ಲ. ಅವಳು ಬರುವುದಿದ್ದರೆ ಅವ್ರ ಮನೆಯೊಬ್ಬರು ಗಂಡಸರು ಕರ್ಕೊಬರ್ಬೇಕಂತೆ. ಯಾವ ಸೀಮೆ, ಎಷ್ಟನೇ ಶತಮಾನದಲ್ಲಿ ನಾವು ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ. ಸೊ ಯಾಕೆಂದರೆ ನನಗೆ ಇನ್ನೊಂದು ಅಪಾಯ ಕಾಣುವುದೇನು ಅಂದರೆ, ಈ ಧಾರ್ಮಿಕ ಭಯೋತ್ಪಾದನೆಯನ್ನು ತಡೆಯುವ ಯತ್ನ ಇದೆಯಲ್ಲ, ಆ ತಡೆಯುವ ಯತ್ನ ತಕ್ಷಣ ನಡಿಬೇಕಾಗಿದೆ. ಈಗಾಗಲೇ ಹಲವು ರಾಷ್ಟ್ರಗಳಲ್ಲಿ ಈ ಧಾರ್ಮಿಕ ಭಯೋತ್ಪಾದನೆ ವಿಸ್ತರಿಸಿದೆ ಅಂತ. ಅದು ಇನ್ನಷ್ಟು ವಿಸ್ತರಿಸುತ್ತೆ. ಅದಕ್ಕೆ ಅಫ್ಘಾನಿಸ್ತಾನ ಕೇಂದ್ರ ಆಗಬಹುದು ಅಂತ. ಇನ್ನಷ್ಟು ಉಗ್ರಗಾಮಿ ಚಟುವಟಿಕೆಗಳು ಅಲ್ಲಿಂದ ಪ್ರಾರಂಭ ಆಗಿಯೇ ಆಗುತ್ತೆ. ಆದರೆ ಅಲ್ಟಿಮೇಟ್ಲಿ ಅಲ್ಲಿಯ ಸಾಮಾನ್ಯ ಜನ ಸಾಯ್ತಾರೆ. ಅವರಿಗೆ ಧರ್ಮಕ್ಕಿಂತ ಬದುಕು ದೊಡ್ಡದು ಅಂತ. ಸಾಮಾನ್ಯ ಜನರಿಗೆ ಯಾವಾಗಲೂ ಅಷ್ಟೇ, ಧರ್ಮಕ್ಕಿಂತ ಬದುಕು ದೊಡ್ಡದು ಅಂತ. ಧರ್ಮದ ಅಮಲು ಹಿಡಿದುಕೊಂಡವರು ಬೇರೆ, ಅವರು ಸ್ವಾರ್ಥಕ್ಕಾಗಿ ಅವರು ಇಂಥ ಕೆಲಸವನ್ನು ಮಾಡ್ತಿರ್ತಾರೆ. ಸ್ವಾರ್ಥಕ್ಕಾಗಿ ಅವರು ಮುಗ್ಧ ಜನರನ್ನು ಬಲಿ ಕೊಡ್ತಿದ್ದಾರೆ. ಇವತ್ತಿನ ಅಫ್ಘಾನಿಸ್ತಾನದ ಸಿಚುವೇಶನ್ ನೋಡಿದರೆ ಹಾಗೆ ಅನಿಸುತ್ತೆ. ಇನ್ನು ಭಾರತದ ಒಳಗಡೆ ಏನು ವಿದ್ಯಾಭ್ಯಾಸಕ್ಕಾಗಿ ಬಂದಂತಹ ಅಫ್ಘಾನಿಸ್ತಾನದ ವಿದ್ಯಾರ್ಥಿಗಳು ಮಾತನಾಡೋದನ್ನು ಕೇಳಿಸ್ಕೊಳ್ಳಿ. ಅವರಿಗೆ ಅಲ್ಲಿ ತಮ್ಮ ಮನೆಗೆ ಹೋಗುವಂತೆಯೂ ಇಲ್ಲ. ಅಲ್ಲಿ ತಮ್ಮಲ್ಲಿ ತಂದೆ, ತಾಯಿ, ಅಕ್ಕ, ತಮ್ಮ, ಬಂಧು ಬಾಂಧವರ ಸ್ಥಿತಿ ಏನು ಅಂತ ಗೊತ್ತಿಲ್ಲ. ಸಂಪೂರ್ಣ ಆತಂಕದಲ್ಲಿ ಅವರು ಬದುಕ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಇಲ್ಲಿದ್ದವರಿಗೆ ಅವ್ರಿಗೇನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ನಡುವೆ ಭಾರತ ಸರ್ಕಾರ ಹಿಂದೂಗಳನ್ನು ಮಾತ್ರ ವಾಪಸ್, ಹಿಂದೂ ಮತ್ತು ಸಿಖ್ಖರನ್ನು ವಾಪಸ್ ಕರೆಸ್ಕೋತೀವಿ ಅನ್ನುವ ಮಾತನ್ನು ಆಡ್ತಾ ಇದೆ. ಎಸ್, ವಿಶ್ವದಲ್ಲಿ ಮನುಷ್ಯತ್ವ ಅನ್ನುವುದು ಕೂಡ ಧರ್ಮಕ್ಕೆ ಮಾರಾಟವಾದ ಬಗೆ ಇದು. ಧರ್ಮ ಎಲ್ಲವನ್ನು ಉಳಿಸಬೇಕಾದ್ದು, ಧರ್ಮ ಎಲ್ಲರನ್ನೂ ನಾಶಪಡಿಸುವ ಹಂತಕ್ಕೆ ಬಂದಿದೆ. ಅದರಲ್ಲಿ ಯಾವ ಧರ್ಮವೂ ಕೂಡ ಬೇರೆಯಾಗಿಲ್ಲ ಅಂತ. ಸೊ ಈ ಧರ್ಮಾಂಧರು ಮಾಡುವ ಕೆಲಸ ಅಂತಂದರೆ ಉರುಳಿಸುವುದು ಅಂತ. ಬುದ್ಧನ ಮೂರ್ತಿಯನ್ನು ಉರುಳಿಸಿದ ತಾಲಿಬಾನಿಗಳು ಈಗ ಅಲ್ಲಿಯ ಕೆಲವು ಮೂರ್ತಿಗಳನ್ನು ಉರುಳಿಸ್ತಾ ಇದ್ದಾರೆ. ಅದೇ ಈ ಮೂರ್ತಿಯನ್ನು ಉರುಳಿಸುವ ಕೆಲಸದಲ್ಲಿ ನಾವೇನು ಹಿಂದೆ ಇಲ್ಲ ಬಿಡಿ. ಉತ್ತರ ಪ್ರದೇಶದಲ್ಲಿ ಇನ್ನೂ 4 ನಗರಗಳ ಹೆಸರನ್ನು ಬದಲಿಸಲಾಗ್ತಾ ಇದೆ. ಇದು ತಾಲಿಬಾನಿಗಳ ಕೆಲಸನೇ.
ಇತಿಹಾಸವನ್ನು ತಿರುಚೋದು ಇದೆಯಲ್ಲ ಮತ್ತು ಇತಿಹಾಸವನ್ನು ಮರೆಸುವಂತೆ ಮಾಡೋದು ಇದು ತಾಲಿಬಾನಿಗಳ ಕೆಲಸ. ಅದನ್ನು ಇಲ್ಲೂ ನಮ್ಮಲ್ಲಿ ಪ್ರಾರಂಭ ಆಗಿದೆ. ಆದ್ದರಿಂದ ಈ ತಾಲಿಬಾನಿ ಮನಸ್ಥಿತಿಯ ವಿರುದ್ಧ ನಾವೆಲ್ಲ ಎಚ್ಚರದಿಂದಿರೋಣ. ನಮ್ಮ ದೇಶದ ಮಹಿಳೆಯರಿದಾರಲ್ಲ, ಅವರಿಗೆ ಅಫ್ಘಾನಿಸ್ತಾನದ ಮಹಿಳೆಯರ ಸ್ಥಿತಿ ಬಾರದಿರಲಿ ಅಂತ ಬೇಡುವುದೊಂದೇ ನಾವು ಮಾಡ್ಬೋದಾದ ಕೆಲಸ ಅಂತ ನನಗೆ ಅನಿಸುತ್ತೆ. ಅದ್ರ ಜೊತೆಗೆ ನಮ್ಮೆಲ್ಲರ ಪ್ರೀತಿ ಸಹಾನುಭೂತಿ ಅಫ್ಘಾನಿಸ್ತಾನದ ಮಹಿಳೆಯರ ಕುರಿತು ಇರಲಿ. ನಮ್ಮ ದೊಡ್ಡಣ್ಣಂದಿರು ಸಣ್ಣಣ್ಣಂದಿರು ಎಚ್ಚರಗೊಳ್ಳಲಿ, ತಾಲಿಬಾನಿಗಳ ದೌರ್ಜನ್ಯವನ್ನು ತಡೆಯೋದಕ್ಕೆ ಯತ್ನ ಮಾಡಲಿ ಅಂತ ನಾನು ಈ ಸಂಜೆ ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.